Spike pattern. Spike patterns refer to short-term, sudden price movements with unusually high trading volume and volatility that stand out dramatically on the price chart. The structure of a spike pattern is characterized by a tall candle with little to no upper or lower wick, indicating the price opened its low and closed near its high in an up spike or vice versa in a down spike, followed by a gap in the opposite direction on the stand next trading day. See the image below. ಸ್ಪೈಕ್ ಪ್ಯಾಟರ್ನ್ಗಳು ಅಲ್ಪಾವಧಿಯ ಹಠಾತ್ ಬೆಲೆ ಚಲನೆಗಳನ್ನು ಉಲ್ಲೇಖಿಸುತ್ತವೆ. ಇವು ಅಸಾಮಾನ್ಯವಾಗಿ ಹೆಚ್ಚಿನ ವ್ಯಾಪಾರದ ಪ್ರಮಾಣ ಮತ್ತು ಚಂಚಲತೆಯನ್ನು ಹೊಂದಿರುತ್ತವೆ. ಇದು ಬೆಲೆ ಪಟ್ಟಿಯಲ್ಲಿ ನಾಟಕೀಯವಾಗಿ ಎದ್ದು ಕಾಣುತ್ತದೆ. ಸ್ಪೈಕ್ ಪ್ಯಾಟರ್ನ್ನ ರಚನೆಯು ಸ್ವಲ್ಪ ಅಥವಾ ಮೇಲಿನ ಅಥವಾ ಕೆಳಗಿನ ಬತ್ತಿಯನ್ನು ಹೊಂದಿರದ ಎತ್ತರದ ಮೇಣದ ಬತ್ತಿಯಿಂದ ನಿರೂಪಿಸಲ್ಪಟ್ಟಿದೆ. ಇದು ಬೆಲೆಯು ಅದರ ಕಡಿಮೆ ಬಳಿ ತೆರೆದು ಅದರ ಗರಿಷ್ಠ ಬಳಿ ಅಪ್ಸ್ಪೈಕ್ನಲ್ಲಿ ಮುಚ್ಚಲ್ಪಟ್ಟಿದೆ ಅಥವಾ ಪ್ರತಿಯಾಗಿ ಡೌನ್ಸ್ಪೈಕ್ನಲ್ಲಿ ನಂತರ ಮುಂದಿನ ವಹಿವಾಟಿನ ದಿನದಂದು ವಿರುದ್ಧ ದಿಕ್ಕಿನಲ್ಲಿ ಅಂತರವನ್ನು ಸೂಚಿಸುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಇಲ್ಲಿ ಡೌನ್ ಟ್ರೆಂಡ್ ಆದ್ಮೇಲೆ ಮಾರ್ಕೆಟ್ ಸಪೋರ್ಟ್ ಒಂದು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಮತ್ತೆ ಮಾರ್ಕೆಟ್ ವಾಪಸ್ ಸಪೋರ್ಟ್ ಏರಿಯಾಗೆ ಬಂದಿದೆ. ಸಪೋರ್ಟ್ ಏರಿಯಾಗೆ ಬಂದು ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ಸಡನ್ ಸ್ಪೈಕ್ ಇಂದ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಾಗ ಎಕ್ಸಾಂಪಲ್ ಆಫ್ ಎ ಬುಲ್ಲಿಶ್ ಸ್ಪೈಕ್ ಆರ್ ಸ್ಪೈಕ್ ಬಾಟಮ್. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ when price goes below sharply and closes above the support price, this form of price activity is called as spike pattern. So first support break down ಆಗುತ್ತೆ. ಬ್ರೇಕ್ ಡೌನ್ ಆಗಿ ಅದಾದ್ಮೇಲೆ ಸಪೋರ್ಟ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸಡನ್ ಆಗಿ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಅಂದ್ರೆ ಇಟ್ಸ್ ಸುಮ್ಮನೆ ಸ್ಪೈಕ್. ಇದು ದಿಸ್ ಇಸ್ ಎ ಬುಲ್ಲಿ ಸ್ಪೈಕ್ ಅಷ್ಟೇ. ಇದು ಸ್ಪೈಕ್. ಇದು ಬ್ರೇಕ್ ಡೌನ್ ಕಂಪ್ಲೀಟ್ ಆಗಿ ಆಗ್ತಿಲ್ಲ, ಯಾಕಂದ್ರೆ ನೆಕ್ಲೈನ್ ಬ್ರೇಕ್ ಆಯ್ತಲ್ಲ. ಸಪೋರ್ಟ್ ವಾಪಸ್ ಮತ್ತೆ ರೀಟೆಸ್ಟ್ ಬಂದಾಗ ಅದು ಸಸ್ಟೈನ್ ಆಗ್ಲಿಲ್ಲ, ಮೇಲ್ಗಡೆ ಹೋಯ್ತು. ಸೊ ಅವಾಗ ಇಲ್ಲಿ ಸಪೋರ್ಟ್ ಮತ್ತೆ ಇಲ್ಲಿ ಸಪೋರ್ಟ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಕೊಡುತ್ತೆ. ಸಪೋರ್ಟ್ ಕೆಳಗಡೆ ಸ್ಪೈಕ್ ಬಂದು ಅದಾದ್ಮೇಲೆ ಸಪೋರ್ಟ್ ಮೇಲೆ ಮತ್ತೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿಂದ ಎಂಟ್ರಿ ತಗೊಂಡ್ರೆ ಯೂಶಲಿ ರೇಂಜ್ ಆಫ್ ದ ಸ್ಪೈಕ್ ಎಷ್ಟಿದೆ ಅಷ್ಟು ಮಿನಿಮಮ್ ಟಾರ್ಗೆಟ್ ಸಿಗುತ್ತೆ. ರೇಂಜ್ ಆಫ್ ದ ಸ್ಪೈಕ್ ಎಷ್ಟಿದೆ ಎಷ್ಟು ಮಿನಿಮಮ್ ಟಾರ್ಗೆಟ್ ಸಿಗುತ್ತೆ ಯೂಶಲ್ ಆಗಿ. ಬಟ್ ಇಲ್ಲಿಂದ ಕೂಡ ಇದು ಮಿನಿಮಮ್ ಟಾರ್ಗೆಟ್ ರೇಂಜ್. ಇಲ್ಲಿ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ಆಫ್ ಎ ಬುಲ್ಲಿಶ್ ಸ್ಪೈಕ್. ಸೊ ಫಸ್ಟ್ ಏನಾಯ್ತು, ಮಾರ್ಕೆಟ್ ಡೌನ್ ಟ್ರೆಂಡ್ ಸಪೋರ್ಟ್ ಬಂದ್ ಮೇಲಕ್ಕೆ ಹೋಯ್ತು. ಸಪೋರ್ಟ್ ಬಂದ್ ಮೇಲಕ್ಕೆ ಹೋಗಿದ್ದು ಮತ್ತೆ ಇಲ್ಲಿ ಬಂದಾಗ ಏನಾಯ್ತು, ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು. ಗ್ಯಾಪ್ ಡೌನ್ ಓಪನಿಂಗ್ ಅಂದ್ರೆ ಸಡನ್ ಸ್ಪೈಕ್ ಬಂತು. ಸಡನ್ ಸ್ಪೈಕ್ ಬಂದು ವಾಪಸ್ ಮತ್ತೆ ಕ್ಯಾಂಡಲ್ ಸಪೋರ್ಟ್ ಏರಿಯಾಗಿಂತ ಕೆಳಗೆ ಬಂದಿದ್ದು. ಸಪೋರ್ಟ್ ಏರಿಯಾ ಮೇಲೆ ಕ್ಲೋಸಿಂಗ್ ಕೊಡ್ತು. ಸೊ ಇಲ್ಲಿಂದ ಎಂಟ್ರಿ ತಗೊಂಡ್ರೆ ಮಿನಿಮಮ್ ಟಾರ್ಗೆಟ್ ಎಷ್ಟು, ರೇಂಜ್ ಆಫ್ ದ ಸ್ಪೈಕ್ ಪ್ಯಾಟರ್ನ್ ಇಸ್ ಈಕ್ವಲ್ ಟು ಮಿನಿಮಮ್ ಟಾರ್ಗೆಟ್ ರೇಂಜ್. Example of a bullish spike or spike bottom. Target range: when price goes up below sharply and closes above the support price. This form of price activity is called as spike pattern.
Support area range of the spike pattern is equal to minimum target range. Range of the spike pattern is equal to minimum target range. Example of a bullish spike or spike bottom. When price goes below sharply and closes above the support price, this form of price activity is called as spike pattern. Target range. Target range. Support ಆಯ್ತು. Range of the spike pattern is equal to minimum target range. Range of the spike pattern is equal to minimum target range. Example of a bullish spike or spike bottom. When price goes below sharply and closes above the support price, this form of price activity is called as a spike pattern. The target range. Support range of the spike pattern is equal to minimum target range. Example of a bullish spike or spike bottom. When price goes below sharply and closes above the support price, this form of price activity is called as a spike pattern. This is the target range. Spikes in this chart reflect market overreactions driven by emotions like fear, greed, or surprise news. For example, negative spikes with long lower wicks signal panic selling, while positive spikes with long upper wicks show euphoric buying. In both cases, the price is quickly rejected back to normal levels as emotions subside. Spike patterns are usually continuation patterns extending the current trend. For example, in an uptrend, a bullish spike shows strong momentum from buyers, but profit taking quickly causes prices to fall back into the upper range. The existing trend then resumes. Post spike, the expectation is for the market to continue its prior direction. Temporary exhaustion is likely after the spike, so sideways consolidation or a pullback sometimes occurs before the trend extends further. A study titled Trading Strategies for Volatile Markets in 2022 by the Trading Strategy Group demonstrated that traders using spike patterns with strict risk management had a 30% higher success rate. ಈ ಚಾರ್ಟ್ನಲ್ಲಿನ ಏರಿಕೆಗಳು ಭಯ, ದುರಾಸೆ ಅಥವಾ ಅಚ್ಚರಿಯ ಸುದ್ದಿಗಳಂತಹ ಭಾವನೆಗಳಿಂದ ನಡೆಸಲ್ಪಡುವ ಮಾರುಕಟ್ಟೆಯ ಅತಿ ಪ್ರತಿಕ್ರಿಯೆಗಳನ್ನು ಪ್ರತಿಬಿಂಬಿಸುತ್ತವೆ. ಉದಾಹರಣೆಗೆ, ಉದ್ದವಾದ ಕೆಳಬತ್ತಿಗಳೊಂದಿಗೆ ನಕಾರಾತ್ಮಕ ಏರಿಕೆಗಳು ಪ್ಯಾನಿಕ್ ಮಾರಾಟವನ್ನು ಸೂಚಿಸುತ್ತವೆ, ಆದರೆ ಉದ್ದವಾದ ಮೇಲಿನ ಬತ್ತಿಗಳೊಂದಿಗೆ ಧನಾತ್ಮಕ ಏರಿಕೆಗಳು ಉತ್ಸಾಹಭರಿತ ಖರೀದಿಯನ್ನು ತೋರಿಸುತ್ತವೆ. ಎರಡೂ ಸಂದರ್ಭಗಳಲ್ಲಿ ಭಾವನೆಗಳು ಕಡಿಮೆಯಾದಂತೆ ಬೆಲೆಯನ್ನು ತ್ವರಿತವಾಗಿ ಸಾಮಾನ್ಯ ಮಟ್ಟಕ್ಕೆ ತಿರಸ್ಕರಿಸಲಾಗುತ್ತದೆ. ಏರಿಕೆ ಮಾದರಿಗಳು ಸಾಮಾನ್ಯವಾಗಿ ಮುಂದುವರಿಕೆ ಮಾದರಿಗಳಾಗಿವೆ. ಇದು ಪ್ರಸ್ತುತ ಪ್ರವೃತ್ತಿಯನ್ನು ವಿವರಿಸುತ್ತದೆ. ಉದಾಹರಣೆಗೆ, ಏರಿಕೆಯ ಪ್ರವೃತ್ತಿಯಲ್ಲಿ ಬುಲ್ಲಿಶ್ ಏರಿಕೆಯು ಖರೀದಿದಾರರಿಂದ ಬಲವಾದ ಆವೇಗವನ್ನು ತೋರಿಸುತ್ತದೆ, ಆದರೆ ಲಾಭ ಗಳಿಕೆಯು ತ್ವರಿತವಾಗಿ ಬೆಲೆಗಳು ಮೇಲಿನ ಶ್ರೇಣಿಗೆ ಮರಳಲು ಕಾರಣವಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ರವೃತ್ತಿ ನಂತರ ಪುನರಾರಂಭವಾಗುತ್ತದೆ. ಏರಿಕೆಯ ನಂತರ ಮಾರುಕಟ್ಟೆಯು ತನ್ನ ಹಿಂದಿನ ದಿಕ್ಕನ್ನು ಮುಂದುವರಿಸುತ್ತದೆ ಎಂಬ ನಿರೀಕ್ಷೆ ಇದೆ. ಏರಿಕೆಯ ನಂತರ ತಾತ್ಕಾಲಿಕ ಬಳಲಿಕೆ ಸಾಧ್ಯತೆ ಇದೆ. ಆದ್ದರಿಂದ ಪ್ರವೃತ್ತಿ ಮತ್ತಷ್ಟು ವಿಸ್ತರಿಸುವ ಮೊದಲು ಕೆಲವೊಮ್ಮೆ ಪಕ್ಕಕ್ಕೆ ಏಕೀಕರಣ ಅಥವಾ ಹಿಂತೆಗೆದುಕೊಳ್ಳುವಿಕೆ ಸಂಭವಿಸುತ್ತದೆ. ಟ್ರೇಡಿಂಗ್ ಸ್ಟ್ರಾಟಜಿ ಗ್ರೂಪ್ 2022ರಲ್ಲಿ ಬಾಷ್ಪಶೀಲ ಮಾರುಕಟ್ಟೆಗಳಿಗಾಗಿ ವ್ಯಾಪಾರ ತಂತ್ರಗಳು ಎಂಬ ಶೀರ್ಷಿಕೆಯ ಅಧ್ಯಯನವು ಕಟ್ಟುನಿಟ್ಟಾದ ಅಪಾಯ ನಿರ್ವಹಣೆಯೊಂದಿಗೆ ಏರಿಕೆಯ ಮಾದರಿಗಳನ್ನು ಬಳಸುವ ವ್ಯಾಪಾರಿಗಳು 30% ಹೆಚ್ಚಿನ ಯಶಸ್ಸಿನ ಪ್ರಮಾಣವನ್ನು ಹೊಂದಿದ್ದಾರೆಂದು ತೋರಿಸಿದೆ.